ಕರ್ಣ ಸೀರಿಯಲ್ನಲ್ಲಿ ನಿಧಿ ಪೇಷಂಟ್ ಹತ್ರ ನೋಡಿ ಇಲ್ಲಿ ಟ್ಯಾಬ್ಲೆಟ್ಸನ್ನೆಲ್ಲ ಬರ್ದಿದ್ದೀನಿ, ಇದನ್ನ ನೀವು 15 ಡೇಸ್ ತಗೊಳ್ಳೇಬೇಕು, ನೋವು ಕಡಿಮೆ ಆಯಿತು ಅಂತ ನಿಲ್ಲಿಸಬಾರ್ದು, ಫುಲ್ ಕಂಪ್ಲೀಟ್ ಮಾಡಬೇಕು, ಇದೆಲ್ಲ ಕಂಪ್ಲೀಟ್ ಆದಮೇಲೆ ನೀವು ಕ್ಲಿನಿಕ್ಗೆ ಬರಬೇಕು ಓಕೆನಾ ಅಂತ ಹೇಳಿ ಪೇಷಂಟನ್ನು ಕಳಿಸ್ಬಿಟ್ಟು ಹೊರಗಡೆ ಓಡ್ ಬಂದು ಕರ್ಣ ಬಂದಿದ್ದಾನೇನೋ ಅಂತ ನೋಡಿದಾಗ ಪೇಷಂಟ್ಸ್ ಎಲ್ಲ ಕೂತ್ಕೊಂಡಿರೋದನ್ನ ನೋಡಿ ಬೇಜಾರು ಮಾಡ್ಕೊಂಡು ಒಳಗಡೆ ಹೋಗಿ ಟೈಮ್ ಕರೆಕ್ಟ್ ಆಗಿ ಮಾತ್ರೆ ತಗೊಳ್ಳಿ ಅಂತ ಕರ್ಣ ಹೇಳಿರೋದನ್ನ ನೆನ್ಸ್ಕೊಂಡು, ಹೌದು ಹೇಗಿದನ್ನೆಲ್ಲ ಕಲ್ತ್ರಿ ನೀವು, ನಿಮಗೆ ನನ್ನ ಮೇಲೆ ಎಷ್ಟೊಂದು ಕಾಳಜಿ ಅಲ್ವಾ, ಹೌದು ಇಷ್ಟು ಚೆನ್ನಾಗಿ ಪ್ರೀತಿ ಮಾಡೋದನ್ನ ಯಾವ ಯೂನಿವರ್ಸಿಟಿಲಿ ಕಲ್ತ್ರಿ ನೀವು ಅಂತ ನಿಧಿ ಹೇಳ್ತಾ ಇರೋವಾಗ ಕರ್ಣ ಬಂದು ನಿಧಿ ಲವ್ ಯೂನಿವರ್ಸಿಟಿ ಎಲ್ಲಾ ಕೋರ್ಸು ಅಲ್ಲೇ ಮಾಡಿದ್ದು ಅಂದಾಗ ಕರ್ಣ ಸರ್ ನೀವ್ ಯಾವಾಗ ಬಂದ್ರಿ ಅಂತ ನಿಧಿ ಕೇಳ್ತಾಳೆ. ನೀವು ಟ್ಯಾಬ್ಲೆಟ್ಸ್ ತಗೊಳ್ಳೋದನ್ನ ಮರ್ತ್ರಿ ಅಲ್ವಾ, ಆಗ್ಲೇ ಬಂದೆ ಅಂತಾನೆ ಕರ್ಣ. ಸಾರಿ ಕರ್ಣ ಸರ್ ಈಗ್ಲೇ ತಗೊಳ್ತೀನಿ ಅಂದಾಗ ಈ ಡಾಕ್ಟರ್ ಪೇಷಂಟ್ಸ್ಗೆಲ್ಲ ಕರೆಕ್ಟ್ ಟೈಮ್ಗೆ ಟ್ಯಾಬ್ಲೆಟ್ಸ್ ತಗೊಳ್ಳಿ ಅಂತ ಹೇಳೋರ್ ನೀವೇ ಮರ್ತ್ರೆ ಹೇಗೆ, ಆಮೇಲೆ ಮಾತಾಡೋಣ, ನೀವು ಫಸ್ಟ್ ಟ್ಯಾಬ್ಲೆಟ್ ತಗೊಳ್ಳಿ ಅಂತಾನೆ ಕರ್ಣ. ನಿಮ್ ಆಜ್ಞೆನ ಮೀರೋಕಾಗತ್ತಾ, ಈಗ್ಲೇ ತಗೊಳ್ತೀನಿ ಅಂತ ಹೇಳಿ ಟ್ಯಾಬ್ಲೆಟ್ ತಗೊಂಡು ಕರ್ಣನ್ ಕಡೆ ನೋಡಿದಾಗ ಕರ್ಣ ಅಲ್ಲಿ ಇರೋದೇ ಇಲ್ಲ. ಕೃಷ್ಣ ನಾನಿನ್ನು ಎಷ್ಟು ದಿನ ಅಂತ ಇದೇ ರೀತಿ ಕನ್ಸ್ ಕಾಣ್ಲಿ, ಬರೀ ಭ್ರಮೆನೇ ನನ್ ಜೀವನ ಆಗೋಗಿದೆ, ಯಾವುದೇ ಭಯ ಇಲ್ದೆ ನಾವಿಬ್ರು ಒಂದಾಗೋ ಕಾಲ ಯಾವಾಗ ಬರತ್ತೆ ಕೃಷ್ಣ ಅಂತ ನಿಧಿ ಕೃಷ್ಣನ್ ಹತ್ರ ಹೇಳ್ತಾ ಇರ್ತಾಳೆ. ಈ ಕಡೆ ಶಾಂತಿ ನಿತ್ಯಂಗೆ ಫೋನ್ ಮಾಡಿದಾಗ ನಿತ್ಯ ಫೋನ್ ರಿಸೀವ್ ಮಾಡಿ ಹೆಲೋ ಶಾಂತಿ ಹೇಳು ಅಂತಾಳೆ. ಹೆಲೋ ಕಂದ ಹೇಗಿದ್ಯಾ ಪುಟ್ಟ ನೀನು ಅಂತ ಶಾಂತಿ ಕೇಳಿದಾಗ ನನ್ನಂತೂ ಇಲ್ಲಿ ಎಲ್ಲರೂ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ, ನೀನ್ ಹೇಗಿದ್ಯಾ ಶಾಂತಿ ಅಂತ ಕೇಳ್ತಾಳೆ ನಿತ್ಯ. ನಾನು ತುಂಬಾ ಚೆನ್ನಾಗಿದ್ದೀನಿ ಪುಟ್ಟ. ನಿತ್ಯ ನಾನು ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಿತ್ತು, ಅದಕ್ಕೆ ಫೋನ್ ಮಾಡಿದ್ದು ಅಂತಾಳೆ ಶಾಂತಿ. ಹೇಳು ಶಾಂತಿ ಏನ್ ವಿಷಯ ಅಂತ ಕೇಳಿದಾಗ ಅದೇ ನಿತ್ಯ ನಮ್ ನಿಧಿಗೆ ಒಂದ್ ಒಳ್ಳೆ ಹುಡ್ಗನ್ನ ನೋಡಿ ಮದ್ವೆ ಮಾಡ್ಬಿಡ್ಬೇಕು ಕಣೆ, ಅವಳಿಗೀಗ ಸರಿಯಾದ ಮದ್ವೆ ವಯಸ್ಸು, ಇನ್ನ ತಡ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ, ಏನಂತೀಯ ಅಂತ ಕೇಳ್ತಾಳೆ ಶಾಂತಿ. ಇದು ಒಳ್ಳೆ ವಿಷಯ ಶಾಂತಿ, ಇಷ್ಟು ದಿನ ನಾನು ಅವಳು ಕರಿಯರ್ ಒಂದ್ ಮಟ್ಟಕ್ಕೆ ಬರ್ಬೇಕು ಅಂತ ಕಾಯ್ತಾ ಇದ್ದೆ, ಈಗೆಲ್ಲ ಸೆಟ್ ಆಯ್ತಲ್ಲ ಮದ್ವೆ ಮಾಡೋದೆ, ಆದ್ರೆ ಅವಳಿಗೆ ತುಂಬಾ ಅಂದ್ರೆ ತುಂಬಾ ಒಳ್ಳೆ ಹುಡ್ಗನ್ನ ಹುಡ್ಕ್ಬೇಕು ಅಂತ ನಿತ್ಯ ಹೇಳ್ದಾಗ ಹೌದು ನಿತ್ಯ ನಮ್ ನಿಧಿ ಜೀವನದಲ್ಲಿ ತುಂಬಾ ಕಷ್ಟಗಳನ್ನ ನೋಡಿದ್ದಾಳೆ, ಅವಳನ್ನ ಕೈ ಹಿಡಿಯೋ ಹುಡ್ಗ ಅವಳನ್ನ ಜೋಪಾನವಾಗಿ ನೋಡ್ಕೋಬೇಕು, ಅವಳಿಗೆ ಒಂದ್ ಸ್ವಲ್ಪನೂ ತೊಂದರೆ ಕೊಡ್ಬಾರ್ದು, ಒಟ್ನಲ್ಲಿ ಹುಡ್ಗ ಹೇಗಿರ್ಬೇಕು ಅಂದ್ರೆ ನಮ್ ಕರ್ಣನ್ ತರ ಇರ್ಬೇಕು ಅಲ್ವೇನೆ ಅಂತಾಳೆ ಶಾಂತಿ. ಹೌದು ಶಾಂತಿ ನಾವೆಲ್ಲರೂ ಸೇರಿ ಅವಳಿಗೆ ತಕ್ಕನಾಗಿರೋ ಹುಡ್ಗನ್ನೇ ಹುಡ್ಕೋಣ, ಆದ್ರೆ ಅವನು ಮೊದ್ಲು ನನ್ನ ಇಂಟರ್ವ್ಯೂ ಪಾಸ್ ಆಗ್ಬೇಕು ಆಯ್ತಾ, ಅದಾದ್ಮೇಲೆ ನಾನು ನಿಧಿ ಹತ್ರ ಮಾತಾಡೋಕೆ ಬಿಡೋದು ಅಂತಾಳೆ ನಿತ್ಯ. ಹಾಗೆ ಆಗ್ಲಿ ಕಣಮ್ಮ, ಈ ವಿಷಯನ ಲಚ್ಚಿಗೂ ಹೇಳ್ಬಿಡು, ನಮ್ ನಿಧಿ ಬದುಕು ಚೆನ್ನಾಗಿರ್ಬೇಕು ಅಂತಾಳೆ ಶಾಂತಿ. ನೀನು ಯೋಚನೆ ಮಾಡ್ಬೇಡ ಶಾಂತಿ, ನಾವೆಲ್ರೂ ಇದೀವಲ್ಲ, ನೀನು ಆರಾಮಾಗಿರು, ನಮ್ ದಂತದ ಗೊಂಬೆಗೆ ಮುತ್ತಿನಂತ ಹುಡ್ಗನ್ನೇ ಹುಡ್ಕೋಣ ಅಂತಾಳೆ ನಿತ್ಯ. ಆಯ್ತು ಕಣಮ್ಮ ಅಂತಾಳೆ ಶಾಂತಿ. ಈ ಕಡೆ ಕರ್ಣ ನಿಧಿ ಕ್ಲಿನಿಕ್ ಹತ್ರ ಬಂದು ಇಲ್ಲಿವರೆಗೂ ನನ್ನ ಜೀವನದಲ್ಲಿ ಏನೇನೋ ನೋಡಾಗಿದೆ, ಎಷ್ಟೋ ಕಷ್ಟಗಳನ್ನ ಅನುಭವಿಸಿದ್ದೀನಿ, ಬೇರೆಯವರಿಗೆ ಒಳ್ಳೇದಾಗ್ಲಿ ಅಂತ ಕೆಲವೊಂದನ್ನ ಸಹಿಸ್ಕೊಂಡೆ, ಇನ್ನೊಬ್ರಿಗೆ ನೋವಾಗದೆ ಇರ್ಲಿ ಅಂತ ಮತ್ತೊಂದಷ್ಟನ್ನ ಸಹಿಸ್ಕೊಂಡೆ, ಆದ್ರೆ ನಿಮ್ಮಿಂದ ದೂರ ಇರೋದಕ್ಕೆ ಅಜ್ಜಿ ಹೇಳಿದ್ರಲ್ಲ ಅದನ್ನ ತಡ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ, ನಿಮಗ್ ಸಮಾಧಾನ ಮಾಡೋಕೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟೆ, ಆದ್ರೆ ನನಗೆ ಈ ನೋವು ಮನ್ಸಿನ ಭಾರ ತಡ್ಕೊಳ್ಳೋದಿಕ್ಕೆ ಕಷ್ಟ ಆಗ್ತಾ ಇದೆ ನಿಧಿ ಅಂತ ಹೇಳಿ ನಿಧಿ ಕ್ಲಿನಿಕ್ ಹತ್ರ ನಿಂತ್ಕೊಂಡು ಒಳಗಡೆ ಹೋಗ್ಬೇಕು ಅಂತ ನೋಡಿದಾಗ ಅಜ್ಜಿ ನಾಳೆಯಿಂದ ನಮ್ಮ ಮನೆಗೆ ಬರ್ಬೇಡಪ್ಪ ಅಂತ ಹೇಳಿರೋದನ್ನ ನೆನ್ಪು ಮಾಡ್ಕೊಂಡು ನಿಧಿ ಅಂತ ಕರೆದ್ಬಿಟ್ಟು ಕರ್ಣ ಬಚ್ಚಿಟ್ಕೊಳ್ತಾನೆ. ನಿಧಿ ಪೇಷಂಟ್ಸ್ ಅನ್ನ ಚೆಕ್ ಮಾಡ್ತಾ ಇರೋವಾಗ ಒಂದ್ ನಿಮಿಷ ವಾಪಸ್ ಬರ್ತೀನಿ, ಇಲ್ಲೇ ಕೂತೀರಿ ಅಂತ ಹೇಳಿ ಹೊರಗಡೆ ಬರ್ತಾಳೆ. ಕರ್ಣ ಸರ್ ಏನಾದ್ರೂ ಇಲ್ಲಿಗ್ ಬಂದಿದ್ರ, ನನಗ್ ಯಾಕೋ ಅವ್ರೇ ಕರ್ದಂಗಾಯ್ತಲ್ಲ, ಅವ್ರು ಯಾಕೆ ಈಗ ಇಲ್ಲಿಗ್ ಬರ್ತಾರೆ, ಅವ್ರು ಇವಾಗ ಹಾಸ್ಪಿಟಲ್ ಅಲ್ಲಿ ಇರ್ತಾರೆ, 3 ಹೊತ್ತು ಅವ್ರ ಬಗ್ಗೆನೆ ಯೋಚನೆ ಮಾಡಿ ಮಾಡಿ ನಿನಗೆ ಈ ಫಜೀತಿ ಬಂದಿದೆ, ನನ್ ಕಷ್ಟ ಕೃಷ್ಣಂಗೂ ಅರ್ಥ ಆಗ್ತಾ ಇಲ್ಲ, ನಿಧಿ ವರ್ಕ್ ಮೇಲೆ ಕಾನ್ಸಂಟ್ರೇಟ್ ಮಾಡು ಕಮಾನ್ ಅಂತ ಹೇಳಿ ನಿಧಿ ತನಗ್ ತಾನೇ ಸಮಾಧಾನ ಮಾಡ್ಕೊಂಡು ಕ್ಲಿನಿಕ್ ಒಳಗಡೆ ಹೋಗ್ತಾಳೆ. ನಿಧಿ ಅವ್ರೆ ನಿಮ್ಮಿಂದ ದೂರ ಇರೋದು ನನಗೂ ನೋವು ಕೊಡುತ್ತೆ, ನಿಮ್ ಲೈಫ್ಗೆ ನನ್ನಿಂದ ತೊಂದರೆ ಆಗ್ಬಾರ್ದು, ಹತ್ರ ಇರೋದು ನನ್ನ ಆಸೆ, ಆದ್ರೆ ದೂರ ಇರೋದು ನನ್ ಕರ್ತವ್ಯ ಅಂತ ಹೇಳಿ ಬೇಜಾರ್ ಮಾಡ್ಕೊಂಡು ಕರ್ಣ ಅಲ್ಲಿಂದ ಹೊರಟೋಗ್ತಾನೆ. ಈ ಕಡೆ ಲಚ್ಚಿ ಮಾಲ್ತಿ ನಿತ್ಯ ನಿಧಿಗೆ ಹುಡ್ಗನ್ನ ಹುಡ್ಕೋದ್ರ ಬಗ್ಗೆ ಮಾತಾಡ್ತಾ ಇರೋವಾಗ ಇಲ್ಲ ಇಲ್ಲ ನಿಧಿಗೆ ಹುಡ್ಗನ್ನ ಹುಡ್ಕೋ ವಿಷಯದಲ್ಲಿ ನೋ ಕಾಂಪ್ರಮೈಸ್, ಮ್ಯಾಟ್ರೋಮೋನಿಯಾದಲ್ಲಿ ನೋಡಿದ್ರೆ ಚೆನ್ನಾಗಿರುತ್ತಾ ನಿತ್ಯ ಅಂತ ಲಚ್ಚಿ ಕೇಳ್ತಾಳೆ. ಏನೋ ಅಪ್ಪ ನನಗ್ ಅವುಗಳ ಬಗ್ಗೆ ನಂಬಿಕೆನೆ ಸಾಕಾಗಲ್ಲ ಅಂತಾಳೆ ನಿತ್ಯ. ಅದೇನೋ ನಿಜ ಯಾರನ್ನೂ ನಂಬೋಕಾಗಲ್ಲ, ಅದೇನೋ AI ಅಂತ ಮಾಡಿ ಮುಖಕ್ಕೆ ಸುಣ್ಣ ಬಣ್ಣ ಬಳ್ದು ಹೀರೋ ತರ ಕಾಣಿಸ್ತಾರೆ, ನಿಜವಾಗ್ಲೂ ಎದುರುಗಡೆ ಬಂದ್ರೆ ಭಯ ಆಗೋಗ್ಬಿಡತ್ತೆ ಅಂತ ಲಚ್ಚಿ ಹೇಳ್ದಾಗ ಹೌದತ್ತೆ ಅವ್ರೇನಾ ಇವ್ರು ಅನ್ಸತ್ತೆ ಅಂತಾಳೆ ಮಾಲ್ತಿ. ಅದಕ್ಕಿಂತ ಈ ಮ್ಯಾರೇಜ್ ಬ್ರೋಕರ್ಸ್ ಇರ್ತಾರಲ್ಲ ಅವರನ್ನ ನೋಡಿದ್ರೆ ಒಳ್ಳೇದು, ಅವರು 101 ಸುಳ್ಳು ಹೇಳಿದ್ರು ಹುಡ್ಗನ್ನ ಎದುರುಗಡೆ ನೋಡಿರ್ತಾರೆ ಅಂತಾಳೆ ಲಚ್ಚಿ. ಅದಕ್ಕಿಂತ ಬೆಟರ್ ಅಂದ್ರೆ ನಮ್ ರಿಲೇಟಿವ್ಸ್ ಅಲ್ಲಿ ನಮ್ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಯಾರಾದ್ರೂ ಇದಾರ ಅಂತ ಹುಡ್ಕೋಣ ಅಂತಾಳೆ ನಿತ್ಯ. ಇಲ್ಲ ನಿತ್ಯ ಅವಳು ಹೇಗಿದ್ರು ಡಾಕ್ಟರ್ ಅಲ್ವಾ, ಡಾಕ್ಟರ್ ಹುಡ್ಗನ್ನೇ ಹುಡ್ಕೋಣ ಅಂತಾಳೆ ಲಚ್ಚಿ. ನನಗೇನು ಇಂಥದ್ದೇ ಜಾಬ್ ಇರ್ಬೇಕು, ಇಷ್ಟೇ ಸ್ಯಾಲ್ರಿ ಬರ್ಬೇಕು ಅಂತ ಏನೂ ಇಲ್ಲ ಅಂತ ನಿತ್ಯ ಹೇಳ್ತಾ ಇರೋವಾಗ ಏನೋ ಡಿಸ್ಕಷನ್ ಜೋರಾಗಿ ನಡೀತಾ ಇದೆ, ನಾವು ಗಂಡಸರು ಜಾಯಿನ್ ಆಗ್ಬಹುದಾ ಅಂತ ಹೇಳ್ತಾ ರಮೇಶ್ ಬರ್ತಾನೆ. ಏನಿಲ್ಲ ಅಂಕಲ್ ನಿಧಿಗೆ ಹುಡ್ಗನ್ನ ಹುಡ್ಕಿ ಮದ್ವೆ ಮಾಡೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ ಅಷ್ಟೇ ಅಂತಾಳೆ ನಿತ್ಯ. ನೀವಿನ್ನು ಯೋಚನೆ ಮಾಡ್ತಾ ಇದ್ದೀರಾ, ನಾನು ಆಲ್ರೆಡಿ ಒಂದು ಸ್ಟೆಪ್ ಮುಂದೆ ಹೋಗ್ಬಿಟ್ಟೆ
ಆಗ್ಬಿಟ್ಟಿದೀನಿ ಅಂತ ರಮೇಶ್ ಹೇಳ್ದಾಗ ಅಂದ್ರೆ ಅಂತ ಕೇಳ್ತಾಳೆ ಲಚ್ಚಿ. ಆಗ ರಮೇಶ ಅಂದ್ರೆ ಹುಡ್ಗನ್ ಲಿಸ್ಟು ಕುಲ ಗೋತ್ರ ಜಾತಕ ಸಂಬಳ ಎಷ್ಟು ಅಂತ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಅಂದಾಗ ಏನೋ ರಮೇಶ ನೀನು ಇಷ್ಟೊಂದು ಫಾಸ್ಟ್ ಆಗ್ಬಿಟ್ಟಿದ್ಯಾ ಅಂತ ಲಚ್ಚಿ ಕೇಳಿದಾಗ ಅಮ್ಮ UK ಅಲ್ಲಿ ಒಬ್ಬ ಹುಡ್ಗ ಇದ್ದಾನೆ, ಹಾಗೆ ಆಸ್ಟ್ರೇಲಿಯಾದಲ್ಲಿ ಒಬ್ಬ, ಇನ್ನೊಬ್ಬ ಜರ್ಮನಿಯಲ್ಲಿ, ಹಾಗೆ ಇನ್ನೊಬ್ಬ ಸಿಂಗಾಪುರದಲ್ಲಿ ಇದ್ದಾನೆ. ಕೈ ತುಂಬಾ ಸಂಬಳ, ಆಲ್ರೆಡಿ ಎಲ್ಲಾರು ಅವ್ರವ್ರ ಕಂಟ್ರಿಲಿ ಒಂದು ಮನೆ ಕಟ್ಟಿದ್ದಾರೆ, ಒಂದು ಕಾರು ಇದೆ ಅಂತಾನೆ ರಮೇಶ. ಅಯ್ಯೋ ದೇವ್ರೆ ಏನ್ ಮಾಡ್ತಾ ಇದ್ದಾರೆ ಇವ್ರು, ಆ ಹುಡ್ಗಿಗೆ ಇನ್ನು ಎಷ್ಟು ಅಂತ ಅನ್ಯಾಯ ಮಾಡ್ತಾರೆ ಅಂತ ಮಾಲ್ತಿ ಮನ್ಸಲ್ಲೇ ಅಂದ್ಕೊಂತಾಳೆ. ನಾನು ಬೆಂಗಳೂರು ಮೈಸೂರು ನೋಡೋಣ ಅಂತ ಇದ್ದೆ, ನೀನೇನು ಹೊರಟೂರೇ ಮಾಡಿಸ್ಬಿಟ್ಟಿಯಲ್ಲ, ನೀನ್ ಈ ಕೆಲ್ಸನ ವಹಿಸ್ಕೊಂಡಿದ್ಯಾ ಅಂದ್ರೆ ಯೋಚನೆ ಮಾಡ್ಬೇಕಾಗೇ ಇಲ್ಲ ಅಂತ ಹೇಳಿ ನೋಡ್ದ ನಿತ್ಯ ನಮಗೆ ಅರ್ಧ ತಲೆನೋವು ಕಡಿಮೆ ಆಗೋಯ್ತು ಅಂತಾಳೆ ಲಚ್ಚಿ. ನಾನ್ ಇರೋವರೆಗೂ ಎಲ್ಲಾರು ಸಂತೋಷವಾಗಿರ್ಬಹುದು ಅಂತಾನೆ ರಮೇಶ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.